ರಂಗ, ನಿನ್ನ ಮಗಳಿಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳೋ. ಅವ್ರು ಹಿಂಗಿದೆ ನನ್ನ ಕೈಲಂತೂ ನೋಡೋಕ್ಕಾಗಲ್ಲ. ಆ್ಯಕ್ಚುಲಿ ಮಾಮ್ ಕೂಡ ಏನೋ ದ್ವೇಷ ಇಟ್ಕೊಂಡು ಹಿಂಗೆಲ್ಲ ಮಾತಾಡಿಲ್ಲ. ಅವಳಿಗೆ ನಾನಂದ್ರೆ ಪ್ರಪಂಚ, ನಾನೇ ಸರ್ವಸ್ವ. ಅದು ಅಲ್ಲದೆ ಇಷ್ಟು ದಿನ ಇಡೀ ಮನೇಲಿ ಅವಳದೇ ಸರ್ವಾಧಿಕಾರ ಇದ್ದಿದ್ದು. ಅವಳ ಮಾತಂದ್ರೆ ಎಲ್ಲರೂ ಬೆಲೆ ಕೊಡ್ತಾ ಇದ್ರು. ಆದರೆ ಸಡನ್ ಆಗಿ ಅವಳ ಮಾತಿಗೆ ಬೆಲೆ ಕಡಿಮೆ ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾ ಇದ್ದಾರೆ ಕಣೋ. ಅದಕ್ಕೆ ಒಂಚೂರು ಹಂಗಾಡ್ಬಿಟ್ರು. ಅದನ್ನ ಅವ್ರ ಮನ್ಸಿಗೆ ಹಾಕೋಬೇಡ ಅಂತ ಹೇಳು ರಂಗ. ಅಟ್ಲೀಸ್ಟ್ ನನಗೋಸ್ಕರ ನಗ್ನಗ್ತಾ ಇರು ಅಂತ ಹೇಳೋ. ಅವ್ರೇನಾದ್ರು ಸಂಕಟ ಪಟ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ಅಷ್ಟೆ. ಮಾತೆತ್ತಿದ್ರೆ ಬರೀ ಇದೇ ಆಗೋಯ್ತಲ್ವಾ ನಿಂದು? ನಿಜ ಹೇಳ, ಅಮ್ಮ ಬೈದ್ರು ಅಂತ ನಾನು ಸಂಕಟ ಪಡ್ತಾ ಇರ್ಲಿಲ್ಲ. ಅಮ್ಮ ಹಾಗೆ ಬೈಬೇಕಾದ್ರೆ ಅವ್ರ ಮನ್ಸಿಗೆ ಎಷ್ಟು ಸಂಕಟ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಇವಾಗ ಆಗಿದ್ರಲ್ಲಿ ಅಮ್ಮನ ತಪ್ಪೇನೂ ಇಲ್ಲ. ನೀವೆಲ್ಲ ನನಗೆ ಪ್ರೀತಿ ತೋರಿಸೋ ಉತ್ಸಾಹದಲ್ಲಿ ಅಮ್ಮನ್ನ ಕಡೆಗಣಿಸ್ತಾ ಇದ್ದೀರಾ. ಇನ್ನು ಮುಂದೆ ಹಾಗಾಗಬಾರ್ದು. ಅವ್ರ ಕೈ ಕೆಳಗಡೆ, ಅವ್ರ ಮಡ್ಲಲ್ಲಿ ನಾವಿರಬೇಕು ಅಷ್ಟೆ. ನನ್ನನ್ನು ಅವ್ರ ಸಮಕ್ಕೆ ಯಾವತ್ತೂ ಕೂರಿಸ್ಬಾರ್ದು, ಸರಿನಾ? ಆ ಕಡೆ ಅಮ್ಮ, ಈ ಕಡೆ ಪಾಪು, ಮಧ್ಯದಲ್ಲಿ ನಾನು. ಒಂಥರ ವಿಚಿತ್ರವಾಗಿದೆ ಅಲ್ವಾ? ನಾಳೆಯಿಂದ ಅಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು, ಆಯ್ತಾ?